ದೇಶದ ಬೆನ್ನೆಲುಬು. ಆದರೆ ಇಲ್ಲಿ ರೈತನ ಬೆನ್ನಿಗೆ ಚೂರಿ ಹಾಕಿದ ಕಳ್ಳರು. ಹೌದು, ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಕಳಕೊಂಡ ಗ್ರಾಮದ ನಿವಾಸಿಯಾದ ಯಲ್ಲಪ್ಪ ಹರಿಜನ್ ಇವರು 1 ಎಕರೆ ಹೊಲದಲ್ಲಿ ಹತ್ತಿಯನ್ನ ಬೆಳೆದಿದ್ದು, ಅದೇ ಗ್ರಾಮದ 7 ಜನ ಕಳ್ಳರು ಸೇರಿ ಕಳ್ಳತನ ಮಾಡಿದ್ದು ಕಂಡು ಬಂದಾಗ ರೈತನು ದೂರು ಸಲ್ಲಿಸಲು ಪೊಲೀಸ್ ಠಾಣೆಗೆ ಹೋದ ಸಮಯದಲ್ಲಿ ಕಳ್ಳರನ್ನ ವಿಚಾರಿಸಿ ನೋಡಿದಾಗ ಪೊಲೀಸ್ ಠಾಣಾಧಿಕಾರಿಗಳ ಸಮಕ್ಷಮವೇ ಕಳ್ಳತನ ಮಾಡಿದ್ದು ಒಪ್ಪಿಕೊಂಡಿದ್ದಾರೆ. ಸವಣೂರು ಪೊಲೀಸ್ ಸಿಬ್ಬಂದಿಗಳ ನಿರ್ಲಕ್ಷ್ಯತನ ಎಷ್ಟರ ಮಟ್ಟಿಗೆ ಇದೆ ಎಂದರೆ ತಪ್ಪು ಒಪ್ಪಿಕೊಂಡರೂ ಸಹಿತ ದೂರು ತೆಗೆದುಕೊಂಡಿಲ್ಲ ಹಾಗೂ ಅಪರಾಧಿಗಳನ್ನ ಬಿಟ್ಟು ಕಳಿಸಿದ್ದಾರೆ. ಇವತ್ತು ಇವರ ನಿರ್ಲಕ್ಷ್ಯತನದಿಂದ ರೈತನ ಹೊಟ್ಟೆಗೆ ಮಣ್ಣು ಬಿದ್ದಿದೆ. ಸುಮಾರು 40,000 ಬೆಲೆ ಬಾಳುವ ಕೃಷಿ ಉತ್ಪನ್ನ ಕಳೆದುಕೊಂಡ ರೈತನ ಸ್ಥಿತಿ ತುಂಬಾ ಗಂಭೀರವಾಗಿದೆ. ರೈತನಿಗೆ ನ್ಯಾಯ ಒದಗಿಸಿಕೊಡುವಲ್ಲಿ ಪೊಲೀಸ್ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಇದಕ್ಕೆ ನೇರವಾಗಿ ಪೊಲೀಸ್ ಅಧಿಕಾರಿಗಳೇ ಜವಾಬ್ದಾರಿಯಾಗುತ್ತಾರೆ. ಇದಕ್ಕೆ ಉತ್ತರ ಪೊಲೀಸ್ ಅಧಿಕಾರಿಗಳ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಮಾನ್ಯ ಗೃಹ ಸಚಿವರು ಉತ್ತರ ನೀಡಬೇಕು. ಈ ಘಟನೆ ಗೃಹ ಸಚಿವರ ಜಿಲ್ಲೆಯಲ್ಲಿ ನಡೆದಿದೆ. ರೈತನಿಗೆ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗುತ್ತದೆಯೋ ಅಥವಾ ಇಲ್ಲವೋ ಎಂದು ಕಾದು ನೋಡಬೇಕು. ಯಲ್ಲಪ್ಪ ತ್ರಿಕಪ್ಪ ಅರ್ಜನ ಏನಾಗಿದೆ ಸಾಹೇಬ್ರೆ ನಿಮ್ಗೆ? ನಮ್ದು ಹತ್ತಿ ಹೊಲ ಬಿಡಿಸಾಕತ್ರಿ 3 ಸಲ ಆತಗೆ. 3 ಸಲ ಆತ. ಯಾರು ಬಿಡ್ತಾರ? ನಾವು ಕಳ್ಳರು ಬಿಡಿಸ್ಯಾರ್ರಿ. ನಮ್ಗೆ ಸಂಬಂಧ ಇಲ್ದಾರ ಬಿಡ್ಸ್ಯಾರ. ಬಿಡಿಸಿದ್ರು ನಮ್ಗೆ ಅದನ್ನ ನ್ಯಾಯನ ಕೊಡ್ಬಿಟ್ರು. ನೀವು ಏನು ಕ್ರಮ ತಗೊಂಡ್ರಿ ಅದ್ರ ಮ್ಯಾಗ? ಅದ್ರ ಮೇಲೆ ನಾವು ಕೊಡಾಕಂತ ಹೋಗಿದ್ವಿ ರೀ ಬಿರಾದಿ ಅಂತ. ಎಲ್ಲೇ? ಸ್ಟೇಷನ್ ರೀ, ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್ಗೆ ಸ್ಟೇಷನ್ಗೆ ಹೋಗಿದ್ವಿ. ಕಂಪ್ಲೇಂಟ್ ತೊಗೊಂಡ್ರಲ್ಲ? ಕಂಪ್ಲೇಂಟ್ ತೊಗೊಂಡದ. ಆದ್ರೆ ಇದ್ರ ಎಫ್.ಐ.ಆರ್ ಇರಲಿಲ್ಲ. ಅದನ್ನ ನಮ್ಗೆ ಹತ್ತಿ ಕೊಡ್ಸ ಅಂತ ಹೇಳಿದೆ. ಅವ್ರು ಎಫ್.ಐ.ಆರ್ ಇರೋದು ಬೇಡ ಅಂತ ಹೇಳಿದ್ರಿ. ಇದ ಸಂಬಂಧ ಹತ್ತಿ ಕಳು ಮಾಡಿದ್ಕೆ ನಾವು ಹೋಗಿ ಕೊಟ್ರಿ. ಅಲ್ರಿ ಅವ ಹತ್ತಿ ಬಿಡ್ಸವ ಕಳ್ಳ ಆರೋಪ ಒಪ್ಕೊಂಡಾನಿಲ್ರಿ ಅವ? ಒಪ್ಕೊಂಡನ್ರಿ. ಹತ್ತಿ ಬಿಡಿಸೇನೆ ನಾನು ಅಂತ ಹೇಳಿ ಒಪ್ಕೊಂಡಾನ. ಎಷ್ಟು? 35 ಕೆಜಿ ಬಿಡಿಸ್ಕೊಂಡ್ ಕರೀರಿ. ನಾನು ಬಿಡಿಸಿದ್ದು ಕರೀರಿ, ನ್ಯಾಯ ಐತಿ ಅಂತ ನಾವು ಹೆಂಗೆ ಬಿಡಿಸ್ತೀವಿ ಅಂತ ಅವ್ರು ಕೇಳಿದ್ರಿ. ಕೇಳಿದ್ರೆ ಅವ್ರಿಗೇನು ಇದನ್ನ ಬೆಲೆನ ಕೊಡಲಿಲ್ಲ. ಅದು ಮತ್ತು ನಿಮ್ದು ಎಷ್ಟು ಬಿಡ್ಸರಿ ಹತ್ತಿ? 2 ಕ್ವಿಂಟಲ್ ಹಾಕತ್ರಿ ಬಿಡ್ಸಿದ್ದೆ. ಹೌದು 2 ಕ್ವಿಂಟಲ್ ಹಾಕತ್ರಿ. ಅವ್ರು 30 ಕೆಜಿ ಕ್ವಿಂಟಲ್ 30 ಕೆಜಿ ಅಂತ ಹಾಕತ್ತಾರ. 30 ಕೆಜಿ ಅಷ್ಟೇ ಬಿಡ್ಸಾರ ಅಂತ ಹೇಳಾಕುಂತಾರ. 30 ಕೆಜಿ ಬಿಡ್ಸೇನೆ ಅಂತ ಹೇಳಾಕತ್ತಾನ್ರಿ. ಅವ್ರ ತಾಯಿ ಅವ್ನ ಕುಡೆ ಬಂದು ಪೊಲೀಸ್ ಸ್ಟೇಷನ್ದಾಗ ಹೇಳ್ಯಾರ್ರಿ ಅವ್ರು. ಎಷ್ಟು ಜನ ಬಿಡ್ಸಾರಿ ಹತ್ತಿ? ಅವ್ರು 7 ಮಂದಿ ಆಗ್ಬೋದ್ರಿ. 7 ಮಂದಿ. ಏನೇನು ಹೆಸರು ಅವ್ರದ? ಅವ್ರ ಹೆಸರು ಒಟ್ಟರು ದ್ಯಾಸ್ ಇಲ್ರಿ. ಅವ್ರ ಹೆಸರನ್ಕು ಅಷ್ಟು ದ್ಯಾಸ್ ಇಲ್ರಿ. ಹೋಗಿ ಆಗಾಗ ಬಿಡ್ಸ್ಕೊಂಡ್ ಬರೋದ ಮಾಡಕತ್ತಾರ ಅವ್ರು. ಎಷ್ಟು ಸಲ ಬಿಡ್ಸಾರ? 3 ಸಲ ಬಿಡ್ಸ್ಯಾರ ನೋಡ್ರಿ ಅವ್ರು. ಹೌದು. ಮತ್ತೆ ನೀವು ಎಲ್ಲಿದ್ರಿ ಅವಾಗ ನಮ್ಗೆ ಗೊತ್ತಿದ್ದಿಲ್ರಿ. ನಾವು ಊರಿಗೆ ಹೋಗಿದ್ದೆ. ಊರಿಗೆ ಹೋದ್ರೆ ಕದ್ದು ಬಿಡಿಸಿದ್ದಾರ್ರಿ. ಅಲ್ಲ, ರಾತ್ರಿ ಹೊತ್ತು ಬಿಡ್ತಾರೋ ಹಗಲ ಹೊತ್ತು ಬಿಡ್ತಾರೆ? ಹಗಲಿ ಬಿಡ್ಸ್ಯಾರ್ರಿ. ಹಗಲ ಹೊತ್ತು ಬಿಡ್ಸಾರ? ಹಗಲಿ ಹೊತ್ತು ಬಿಡ್ಸಾರ. ಆಜು ಬಾಜು ಯಾರು ಇದ್ದಿಲ್ರಿ ಹೊಲ್ದಾಗ? ಅಲ್ದು ಯಾರು ಇದ್ದಿಲ್ರಿ ಅಲ್ಲಿ. ಹೇಳೋರು ಯಾರಿಲ್ಲ. ಅವನ್ನ ನಾವು ಹತ್ತಿ ನೋಡಿ ಇದನ್ನ ಯಾರು ಬಿಡ್ಸ್ಕೊಂಡು ಹೋದ್ರಂತ ಅವನ್ನ ಕರಿಯಾ ಕಳ್ಸಿದ್ರಿ. ಕರಿಯಾ ಕಳ್ಸಿಂದ ಅವ್ರು ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಒಪ್ಕೊಂಡ್ರಿ. ಒಪ್ಪಿಗೆಯಿಂದ ಅದನ್ನ ಅವ್ರನ್ನ ಕರ್ಸಲಿಲ್ಲ, ಮತ್ತೆ ಹೊಳ್ಳಿ ಕೇಳಲಿಲ್ಲ. ಹಂಗ ಬಿಟ್ಬಿಟ್ರ ಅವ್ರು? ಹಂಗ ಬಿಟ್ಬಿಟ್ಟಾರ ನೋಡ್ರಿ. ಅವ್ರು ಎಫ್.ಐ.ಆರ್ ಮಾಡಿಲ್ಲ, ಅವ್ರನ್ನ ಕರ್ಸಿಲ್ಲ. ಮತ್ತೆ ಹೊಳ್ಳಿ ಹೋಗಿ ಕೇಳಿಲ್ಲ ಅವ್ರಿಗೆ? ಏನು ಕೇಳಿಲ್ಲ ನೋಡ್ರಿ ಅವ್ರಿಗೆ. ಹಾವೇರಿ ಸಾಹೇಬ್ರಿಗೆ ತಿಳಿಸಿದೀವಿ, ಮತ್ತೆ ಸಿಗ್ಗಾವಿ ಸಾಹೇಬ್ರಿಗೆ ತಿಳಿಸೀವಿ. ಲೆಟರ್ ಮುಖಾಂತರ ತಿಳಿಸಿರಿ, ಮೌಖಿಕವಾಗಿ ತಿಳಿಸಿರಿ? ಲೆಟರ್ ಬರ್ದ ಬಿಟ್ಟವ್ರಿ. ಬರ್ದ ತಿಳಿಸಬಿಟ್ಟೇವಿ. ಅವ್ರು ತರ್ಲಿಲ್ಲ. ಡಿವೈಎಸ್ಪಿ ಸಾಹೇಬ್ರಿಗೆ ಮತ್ತು ಎಸ್.ಪಿ ಸಾಹೇಬ್ರಿಗೆ ಡಿವೈಎಸ್ಪಿ ಸಾಹೇಬ್ರಿಗೆ ಮತ್ತು ಎಸ್.ಪಿ ಸಾಹೇಬ್ರಿಗೆ ಲೆಟರ್ ಬರ್ದವ್ರಿ. ಹಿಂಗಾಗೈತಿ. ಸವಣೂರು ಸ್ಟೇಷನ್ಯಾಗ ಹೋಗಿ ಕಂಪ್ಲೇಂಟ್ ಕೊಡೋದ್ರೆ ಕಂಪ್ಲೇಂಟ್ ತಗೊಂಡಿಲ್ಲ. ಆರೋಪಿಗೆ ಒಪ್ಕೊಂಡ್ರು ಸಹ ಅವ್ರಿಗೆ ಬಿಟ್ಟು ಕಳ್ಸಾರ ಅಂತ ಹೇಳಿ. ಹೌದು ಬಿಟ್ಟು ಕಳ್ಸ್ಯಾರ್ರಿ ಅವ್ರು. ಸಿಪಿಐ ಸಾಹೇಬ್ ಸಿದ್ದೇಶ್ವರ ಸಾಹೇಬ್ ಏನ್ ಹೇಳಿದ್ರಿ? ಕರ್ಸನ್ ಅನ್ನಕತ್ತಾರ್ರಿ. ಅವ್ರು ಕರ್ಸೋವಲ್ರಿ, ಏನು ಹೇಳವಲ್ರಿ ಅವ್ರು. ಹಿಂಗ್ ಮಾಡಕತ್ತಾರ ಅವ್ರು. ಅವತ್ತು ಅದಕ್ಕೆ ಹೆಂಗ್ರಿ ಮುಂದೆ ಹೋಗ್ತಾನೆ ಅಂತ ಹೊಂಟ ಬಿಟ್ಟನ್ರಿ. ಆತ್ರಿ. ಹೌದ್ರಿ. ಹ್ಞೂ. ಏನು ರೈತರ ಜಮೀನಲ್ಲಿ ಹತ್ತಿ ಕಳ್ತನ ಮಾಡ್ತಿರ್ತಕ್ಕಂಥವ್ರು ಅದಾರ. ಅಂಥವ್ರನ್ನ ಕೂಡಲೇ ಪೊಲೀಸ್ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕು. ಯಾರು ತಪ್ಪಿತಸ್ಥರದಾರ ಅಂಥವ್ರನ್ನ ಜೈಲಿಗೆ ಕಳಿಸ್ಬೇಕು. ಇಲ್ಲ ಅಂತಂದ್ರೆ ಇವತ್ತು ಇಂಥ ರೈತರು ಹೊಲ ಕಳ್ತನ ಮಾಡ್ತಾರೆ, ನಾಳೆ ಇನ್ನೊಬ್ಬರು ಹೊಲ ಕಳ್ತನ ಮಾಡ್ತಾರೆ. ಇದು ಗೃಹ ಸಚಿವರ ಕ್ಷೇತ್ರ. ಇಂಥ ಗೃಹ ಸಚಿವರ ಕ್ಷೇತ್ರದಾಗನ ಕಳ್ತನ, ದರೋಡಿ ಇವೆಲ್ಲ ನಡೆದಿದ್ದಾವೆ ಅಂತಂದ್ರೆ ಇಲ್ಲಿ ಪೊಲೀಸ್ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದನ್ನು ಕಟ್ಟುನಿಟ್ಟು ಕ್ರಮ ಕೈಗೊಳ್ಳಬೇಕಾಗಿರೋದು ಪೊಲೀಸ್ ಇಲಾಖೆ ಕರ್ತವ್ಯ. ಈ ಹಿಂದೂ ಕೂಡ ನಾವು ಪೊಲೀಸ್ ಅಧಿಕಾರಿಗಳಿಗೆ ತಕ್ಷಣ ನೀವು ಇಮಿಡಿಯೇಟಾಗಿ ಯಾರೋ ಫಿರಾದಿ ಕೊಡಕ್ಕೆ ಬಂದರೂ ಕೂಡ SC/ST ಪ್ರಕರಣದಾಗ ನೀವು ಇಂಡಿಯೇಟ್ ಹಾಕಬೇಡಿ ಸಾಹೇಬ್ರ ಅಂತ ಹೇಳಿದ್ದೀವಿ ನಾವು. ಯಾರಿಗೆ? CPI ಸಾಹೇಬ್ರು ಶಶಿಧರ್ ಸರ್ಗಳು ಹೇಳಿದ್ದೀವಿ, ಮತ್ತು ಅಲ್ಲಿರ್ತಕ್ಕಂಥ ಠಾಣಾಧಿಕಾರಿಗಳಿಗೆ ಕೂಡ ಹೇಳಿದ್ದೀವಿ. ಇಲ್ಲಿವರೆಗೆ ಅವರು ನಿರ್ಲಕ್ಷ್ಯ ಮಾಡ್ತಾರಂತಂದ್ರೆ ಯಾಕೆ ಸಿಗ್ಗಾಂವ್ DYSP ಸಾಹೇಬರಿಗೆ ಮತ್ತು SP ಸಾಹೇಬರಿಗೆ ಮೇಲಧಿಕಾರಿಗಳಿಗೆ ದೂರ ಹೋಗ್ತಾವೆ ಅಂತಂದರೆ
ಇವರು ವಿಫಲತೆ ಅದು. ಯಾಕಂತಂದ್ರೆ ಇವರು ಬೇಜವಾಬ್ದಾರಿ. ಇವ್ರ ಕರ್ತವ್ಯದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಏನಿದಾರಲ್ಲ, ಸರಿಯಾಗಿ ಕರ್ತವ್ಯ ನಿರ್ವಹಿಸ್ಕೊಂಡು ಹೋದ್ರೆ ಯಾವ ಸಮಸ್ಯೆ ಆಗಲ್ಲ. ಇವತ್ತು ಹತ್ತಿ ಕಳ್ತನ ಮಾಡಿರ್ತಕ್ಕಂಥ ಆರೋಪಿಗಳನ್ನು ಕೈ ಬಿಟ್ಟಿದ್ದಾರೆ ಅಂತಂದ್ರೆ ಏನಿದು? ಇದನ್ನ ಏನ್ ಹೇಳ್ಬೇಕು ಹೇಳ್ರಿ ನಾವು? ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕು. ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಇಂಥ ಅಧಿಕಾರಿಗಳನ್ನ ಯಾರು ಬೇಜವಾಬ್ದಾರಿ ನೌಕರಿ ಮಾಡ್ತಾರ ಅಂತ ಅಧಿಕಾರಿಗಳನ್ನ ಕರ್ತವ್ಯದಿಂದ ಕೂಡಲೇ ಕೈ ಬಿಡ್ಬೇಕು. ಅದರ ಸಲುವಾಗಿ ನೀವು PJ ನ್ಯೂಸ್ಗೆ ಬಂದು ನಮ್ಮ ಇದು ಮಾಡಿದ್ರಿ. ಹೌದು ಸರ್. ಮಾಧ್ಯಮದವರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದೇನಂತಂದ್ರ, ಇವತ್ತ PJ ನ್ಯೂಸ್ ವರದಿಗಾರರಿಗೆ ಕೂಡ ನಾವು ವಿನಂತಿ ಮಾಡ್ಕೊಂತೀವಿ, ಇವನ್ನೆಲ್ಲ ತಡೆಗಟ್ಟಬೇಕು. ಸಂಬಂಧಪಟ್ಟ ಅಧಿಕಾರಿಗಳೇನಿದಾರಲ್ಲ, ಪೊಲೀಸ್ ಅಧಿಕಾರಿಗಳು, ಇವನ್ನೆಲ್ಲ ಆಸ್ಪತ್ರೆ ಕೊಡಬಾರ್ದು. ಕಳ್ಳತನಕ್ಕ ದರುಡಿಗೆ ಇಂಥ ಆಸ್ಪತ್ರೆ ಕೊಡಬಾರ್ದು. ತಕ್ಷಣ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಏನಿದಾರಲ್ಲ, ಈ ಮೇಲಧಿಕಾರಿಗಳು ಇಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಕೂಡ ಕ್ರಮ ಕೈಗೊಳ್ಬೇಕು. ಯಾಕಂತಂದ್ರೆ ಇದು ಬಹಳ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಕೂಡ ದೂರುಗಳು ನಮಗೂ ಬರ್ತಾ ಇದಾವು. ನಾನು ಹ್ಯೂಮನ್ ರೈಟ್ಸ್ ಅಧ್ಯಕ್ಷ ಇದ್ದೀನಿ ಸವಣೂರು ತಾಲೂಕಿಂದ. ಸಾಕಷ್ಟು ಪ್ರಕರಣಗಳನ್ನ ಇವರು ನಿರ್ಲಕ್ಷ್ಯ ತೋರ್ತಿದ್ದಾರೆ ಅನ್ನೋದು ಕೂಡ ಫಕೀರಪ್ಪ ಎಂ ಹರ್ಜನ್ ಅಂತ ಸವಣೂರು ತಾಲೂಕು ಮಾನವ ಹಕ್ಕು ಭ್ರಷ್ಟಾಚಾರ ನಿರ್ಮೂಲನೆ ಸಮಿತಿ ಅಧ್ಯಕ್ಷರು ನಾವು. ಸಾಕಷ್ಟು ಪ್ರಕರಣ ನನ್ನ ಗಮನಕ್ಕೆ ಬಂದರೂ ಕೂಡ ನಾನು ಡೈರೆಕ್ಟ್ ಆಗಿ SP ಸಾಹೇಬ್ರ ಗಮನಕ್ಕೆ ತಂದಿರ್ತೀನಿ. ಆದರೂ ಕೂಡ ಇವರು ಈ ರೀತಿ ಮಾಡಿದಾರೆ ಅಂತಂದ್ರೆ ಇವತ್ತು ಒಬ್ಬ ರೈತಗೆ ಅನ್ಯಾಯ ಆಗಿದೆ. ಇದನ್ನ ಹತ್ತಿಯನ್ನ ವಶಕ್ಕೆ ತಗೊಂಡು ರೈತನಿಗೆ ಕೊಡಿಸ್ಬೇಕಾಗಿದ್ದ ಕೆಲಸನ ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು, ಮಾಡಿಲ್ಲ. ತಪ್ಪಿದಸ್ಥರನ್ನ FIR ಮಾಡಿ ಕಳಿಸ್ಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. ಈಗ ಕಳಿಸ್ಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. ಈಗ ಆ ಕೆಲಸ ಪೊಲೀಸ್ ಇಲಾಖೆ ಮಾಡಿಲ್ಲ ಅಂತಂದ್ರೆ ಮುಂದೆ ನಾನು ಕಮಿಷನರ್ ಸಾಹೇಬರಿಗೆ ಲೆಟರ್ ಬರೀತೀನಿ ಇದ್ರ ಬಗ್ಗೆ. ಹೌದು ವೀಕ್ಷಕರೇ, ನೀವು ಗಮನಿಸಿರ್ಬೋದು, ಇಲ್ಲೇ ಒಂದು ರೈತರಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತದೆ ಅಂತ ಹೇಳಿದ್ರೆ ಇವರು ಯಾರು ಕ್ರಮ ತಗೊಳ್ಳಾಕ ತಯಾರಿಲ್ಲ ಅಂತ ಹೇಳಿ ಇವರು ನಮ್ಮ ಕಡೆ ಬಂದು PJ ನ್ಯೂಸ್ಗೆ ಬಂದು ಮನವಿ ಮಾಡ್ಕೊಂಡಾರ, ತಮ್ಮ ಅಳಲನ್ನು ತೋರಿಸಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಹಳ್ಳಿ ಫೈಟ್ಗೆ ದಿನಾಂಕ ಯಾವಾಗ ಎನ್ನುವ ಕುತೂಹಲ ಬಹುತೇಕರಲ್ಲಿತ್ತು. ಆದರೆ ಇಂದು ಕೊನೆಗೂ ಚುನಾವಣಾ ಆಯೋಗ ಮುಹೂರ್ತ ಫಿಕ್ಸ್ ಮಾಡಿದ್ದು ಚುನಾವಣೆ ದಿನಾಂಕಕ್ಕೆ ಎದುರು ನೋಡುತ್ತಿದ್ದವರ ಸಂತಸಕ್ಕೆ ಕಾರಣವಾಗಿದೆ. ಡಿಸೆಂಬರ್ ಅಂತ್ಯದಲ್ಲಿ 2 ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. 113 ತಾಲೂಕುಗಳಲ್ಲಿನ ಗ್ರಾಮ ಪಂಚಾಯಿತಿಗಳಿಗೆ ಮೊದಲ ಹಂತದ ಚುನಾವಣೆ ಡಿಸೆಂಬರ್ 22ರಂದು ನಡೆಯಲಿದೆ. ಡಿಸೆಂಬರ್ 27ರಂದು ಉಳಿದ ತಾಲೂಕುಗಳಲ್ಲಿನ ಗ್ರಾಮ ಪಂಚಾಯಿತಿಗಳಿಗೆ 2ನೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಡಿಸೆಂಬರ್ 7ರಂದು ಚುನಾವಣಾ ಅಧಿಸೂಚನೆ ಪ್ರಕಟವಾಗಲಿದೆ. ರಾಜ್ಯದಲ್ಲಿ ಒಟ್ಟು 5762 ಗ್ರಾಮ ಪಂಚಾಯಿತಿಗಳು 45,128 ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕೆಲವು ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಯುತ್ತಿಲ್ಲ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಇನ್ನು ನವೆಂಬರ್ 30 ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಲಿದೆ. ಡಿಸೆಂಬರ್ 11ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕವಾಗಿದ್ದು ಡಿಸೆಂಬರ್ 14 ನಾಮಪತ್ರ ವಾಪಸ್ ಪಡೆದುಕೊಳ್ಳಲು ಕೊನೆಯ ದಿನವಾಗಿದೆ. ಇನ್ನು ಡಿಸೆಂಬರ್ 30ರಂದು ಫಲಿತಾಂಶ ಪ್ರಕಟವಾಗಲಿದೆ ಎಂದು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೊರೋನಾ ವಾರಿಯರ್ಸ್ ಅಭಿನಂದನಾ ಸಮಾರಂಭ ಹಾಗೂ ಜನಪದ ದೇವಿಯ ವರಪುತ್ರ ಡಾಕ್ಟರ್ TB ಸೋಲಬಕ್ಕನವರ್ ಅವರಿಗೆ ನುಡಿನಮನ ಕಾರ್ಯಕ್ರಮವನ್ನು ಹಾಗೂ SSLCಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ಇಂದು ಸಿಗ್ಗಾಂವ್ ತಾಲೂಕಿನಲ್ಲಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಸಿಗ್ಗಾಂವ್ ತಾಲೂಕು ಕಾಂಗ್ರೆಸ್ ಮುಖಂಡರಾದ ಶ್ರೀಕಾಂತ್ ಗೌಡ ದುಂಡಿಗೌಡರು ಮಾತನಾಡುತ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಸಂತೋಷ್ ಗೌಡ ಪಾಟೀಲ್ ರವರು ಒಂದು ಒಳ್ಳೆಯ ಸಮಾರಂಭ ಇಟ್ಟುಕೊಂಡಿದ್ದು ಒಳ್ಳೆಯ ಸಂದರ್ಭ. ಕನ್ನಡ ನಾಡು ನುಡಿ ಉಳಿದುಕೊಳ್ಳಬೇಕಾದರೆ ಇಂತಹ ಸಮಾರಂಭಗಳು ನಡೆಯುತ್ತಲೇ ಇರಬೇಕು. ಹಾಗೂ ಸಂತೋಷ್ ಗೌಡ್ರ ಪಾಟೀಲ್ ಅವರು ಒಳ್ಳೆಯ ನ್ಯಾಯವಾದಿಗಳು. ಅವರು ಹೋರಾಟಗಾರರು. ಅನ್ಯಾಯವನ್ನ ಎದುರಿಸುವ ಅವರಿಗೆ ನ್ಯಾಯವನ್ನು ಕೊಡುವಂತವರು ನಮ್ಮ ಶಿಗ್ಗಾಂವ್ ತಾಲೂಕಿನ ಇಂತಹ ನ್ಯಾಯವಾದಿಗಳು ವಿರಳ. ಇಂತಹ ಸಮಯದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಇಟ್ಟುಕೊಳ್ಳುವುದು ಅತ್ಯಂತ ಸಂತೋಷದ ವಿಷಯ. ಅವರಿಗೆ ನಾವು ಸದಾ ಹಿಂದೆ ಇರುತ್ತೇವೆ ಎಂದು ಕಾಂಗ್ರೆಸ್ ಮುಖಂಡರಾದ ಶ್ರೀಕಾಂತ್ ಗೌಡ ದುಂಡಿಗೌಡರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ಸಂತೋಷ್ ಗೌಡ ಪಾಟೀಲ್ ಕರವೇ ಅಧ್ಯಕ್ಷರು ಸಿಗ್ಗಾಂವ್ ತಾಲೂಕಿನವರು ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಕರವೇ ರಾಜ್ಯ ಸಂಚಾಲಕರಾದ ಹನುಮಂತ ಮೇಟಿ, ಕರವೇ ಹಾವೇರಿ ಜಿಲ್ಲಾ ಅಧ್ಯಕ್ಷರಾದ ಸತೀಶ್ ಗೌಡ್ರು ಮುದಿಗೌಡ್ರು, ಕರವೇ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದ ರುದ್ರೇಶ್ ಹವಳದ್, ಕರವೇ ಸವನೂರು ತಾಲೂಕು ಅಧ್ಯಕ್ಷರಾದ ಪರಶುರಾಮ್ ಇಳಿಗೇರ್, ಕರವೇ ಹಾನಗಲ್ ತಾಲೂಕು ಅಧ್ಯಕ್ಷರಾದ ಸಂತೋಷ್ ಗಾನಿಗೇರ್, ಕರವೇ ಹಾವೇರಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಗುಡುಮಿ, ಬಂಕಾಪುರ ಹೋಬಳಿ ಅಧ್ಯಕ್ಷರಾದ ಕಾಜಾ ಮೈನುದ್ದೀನ್ ಬುಡ್ಡನ್ನವರ್, ದುಂಡಸಿ ಹೋಬಳಿ ಅಧ್ಯಕ್ಷರಾದ ಈರಣ್ಣ, ಸಮಗೊಂಡ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಕಿರಣ್ ಔರಾದಿ, ರಾಜ್ಯೋತ್ಸವ ಪುರಸ್ಕೃತರು ಕೊಟ್ರೇಶ್ ಮಾಸ್ತರ್ ಬೆಳಗಲಿ, ಜಾನಪದ ಅಕಾಡೆಮಿ ಸದಸ್ಯರಾದ ಶಂಕರ್ ಅರ್ಕಸಾಲಿ, ಇನ್ನೂ ನೂರಾರು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ನಮ್ಮ ಊರಿನ ವಿದ್ಯಾರ್ಥಿ, ನಮ್ಮ ಊರಿನ ಮಗು ಇವತ್ತು ರಾಜ್ಯದಾದ್ಯಂತ ಹೆಸರು ಮಾಡ್ತಾ ಇದೆ ಅಂದ್ರೆ ನಮ್ಮೆಲ್ಲರಿಗೂ ಹೆಮ್ಮೆ ವಿಷಯ. ಬರೀ ಜೋರದ ಚಪ್ಪಾಳೆ ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೇಲೆ ನೋಡಿ. ಇಂಗ್ಲಿಷ್ ಮಾಧ್ಯಮವನ್ನು ಕಲಿಸಬೇಕು ಅಂತ ಹೇಳ್ತಕ್ಕಂಥ ಎಷ್ಟೋ ಪಾಲಕರ ಮಧ್ಯೆ ಇವತ್ತು 1ನೇ ತರಗತಿ ಅಧ್ಯಕ್ಷರು ಆತ್ಮೀಯ ಸಹೋದರರು ಆಗಿರುವಂತ ಶಂಕರ್ ಬಡ್ಗೇರ್ ಅವರೇ, ನನ್ನ ಆತ್ಮೀಯ ಸಹೋದರರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ತಾಲೂಕಾ ಅಧ್ಯಕ್ಷರಾಗಿರುವಂತ ಸಂತೋಷ್ ಗೌಡ ಪಾಟೀಲ್ ಅವರೇ, ಮತ್ತು ಮತ್ತೊಬ್ಬ ನಮ್ಮ ಹಿರಿಯರು ರಾಜ್ಯ ಸಂಚಾಲಕರಾಗಿರುವಂತ ಶ್ರೀ ಹನುಮಂತಪ್ಪ ಮೇಟಿ ಅವರೇ, ಮತ್ತೊಬ್ಬ ನನ್ನ ಆತ್ಮೀಯ